ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 210ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲಿನ ಆರೋಗ್ಯದ ದೃಷ್ಟಿಯಿಂದ ನಮಗೆಲ್ಲ ಉಪಯುಕ್ತವಾಗಿರ್ತಕ್ಕಂಥ ಒಂದು ಚಿಕ್ಕ ಉಪಕರಣ ಈ ಅಲಗು ಮಣೆ. ಇದರ ಮೇಲೆ ನಾವು ಸುಲಭವಾಗಿ ಮಾಡಬಹುದಾದಂತಹ ಕೆಲವು ಆಸನಗಳನ್ನು, ಕೆಲವು ಕ್ರಮಗಳನ್ನು ತಾವು ಈಗಾಗಲೇ ಗಮನಿಸಿದ್ದೀರ. ಮತ್ತು ಅದರ ಮೇಲೆ ನಾವು ಇನ್ನೂ ಹೆಚ್ಚಿನ ಸಂಕೀರ್ಣತೆಯ ಚಲನೆಗಳನ್ನು ಮಾಡಲಿಕ್ಕೂ ಸಾಧ್ಯ. ಇದರಿಂದ ಮಂಡಿಯ ಕೀಲಿನ ಆರೋಗ್ಯ ಮತ್ತಷ್ಟು ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲ, ಇದು ಕೇವಲ ಮಂಡಿಯ ಕೀಲು ಅಥವಾ ಪಾದದ ಕೀಲಿನ ಆರೋಗ್ಯದ ದೃಷ್ಟಿ ಅಷ್ಟೇ ಅಲ್ಲ, ಈ ಥರದ ಒಂದು ಸಮತೋಲನದ ಚಲನೆಗಳು ನಮ್ಮ ಮನಸ್ಸಿನ ಏಕಾಗ್ರತೆ ದೃಷ್ಟಿಯಿಂದ ಮತ್ತು ನಮ್ಮ ಇಡೀ ಈ ಒಂದು ನರಮಂಡಲದ ವ್ಯವಸ್ಥೆ, ಸೊಮೆಟೋ ಸೆನ್ಸರಿ ಮೆಕ್ಯಾನಿಸಮ್, ಮಿದುಳು ಮತ್ತು ಆ ಸ್ನಾಯುಗಳ ಸಂಜ್ಞಾ ವ್ಯವಸ್ಥೆ, ಇವುಗಳನ್ನೆಲ್ಲ ಆರೋಗ್ಯಕರವಾಗಿ ಇಟ್ಕೊಳ್ಳೋದ್ರಲ್ಲೂ ಸಹ ಬಹಳ ಸಹಕಾರಿ. ತಮ್ಮ ನೆನಪಿಗೋಸ್ಕರ ಮತ್ತೊಮ್ಮೆ ಮೊದಲನೇದಾಗಿ ಇದರ ಮೇಲೆ ನಾವು ಸ್ಥಿರವಾಗಿ ನಿಲ್ತಕ್ಕಂಥದ್ದು. ಜಸ್ಟ್ ಸ್ಟ್ಯಾಂಡ್ ಆನ್ ದಿಸ್ ಪ್ಲ್ಯಾಟ್ಫಾರ್ಮ್. ಈ ಪಾದದ ಕೀಲು ಈ ಒಂದು ಚಲನೆಯನ್ನು ಹೊಂದಿರುತ್ತೆ. ದಿಸ್ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅದಕ್ಕೆ ತಕ್ಕಾಗಿಯೇ ಇರಬೇಕಿದು. ಅಲಗುಮಣೆ ತುಂಬ ಎತ್ತರ ಆಗ್ಬಿಟ್ರೂ ನಿಲ್ಲೋದು ಕಷ್ಟ ಆಗುತ್ತೆ. ಅದನ್ನು ಹೊಂದಿಸಿ ಮಾಡಬೇಕು. ಮೊದಲಿಗೆ ನಿಂತ್ಕೋಬೇಕು. ಲರ್ನ್ ಟು ಸ್ಟ್ಯಾಂಡ್ ಆನ್ ಬೋತ್ ಲೆಗ್ಸ್. ಆಮೇಲೆ ನಾವು ಸುಲಭವಾಗಿ ಮಾಡ್ಬೋದಾದಂಥದ್ದು ಕ್ಲೋಸ್ ಯುವರ್ ಐಸ್, ಕಣ್ಣುಗಳನ್ನು ಮುಚ್ಚೋದು. ಕಣ್ಣುಗಳನ್ನು ಮುಚ್ಚಿದ ತಕ್ಷಣವೇ ಪಾದದ ಕೀಲು ಮತ್ತು ಮಂಡಿಯ ಕೀಲಿನಲ್ಲಿ ಆ ಚಲನೆಯ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಮತ್ತು ಅಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಬಿ ಫೋಕಸ್ಡ್. ನಂತರ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಇದು ಸುಲಭವಾಗಿ ನಾವು ಮಾಡ್ಬೋದಾದಂಥದ್ದು. ಮತ್ತು ಆರಂಭಿಕ ಹಂತದಲ್ಲಿ ಗೋಡೆಯ ಹತ್ತಿರ ಮಾಡಿ, so that even if you lose balance there is no problem. ಮತ್ತು ಇದನ್ನು ಹಿರಿಯರು, ವಯಸ್ಸಾದವರು ಸಹ ಮಾಡಿ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಇದು ಎರಡು ಭಾಳ ಸುಲಭವಾಗಿ ಪ್ರತಿಯೊಬ್ಬರು ಮಾಡ್ಬೋದಾದಂಥದ್ದು. ನಂತರ ಇನ್ನು ಸ್ವಲ್ಪ ಹೆಚ್ಚಿನ ರೀತಿಯ ಒಂದು ಸವಾಲನ್ನು ಪಾದದ ಮತ್ತು ಮಂಡಿ ಕೀಲು ಕೊಡಬೇಕಂತಂದರೆ ಒಂದು ಕಾಲು ಬಲಪಾದವನ್ನು ಮೇಲಕ್ಕೆತ್ತೋದು, ಸಿಂಗಲ್ ಲೆಗ್ ಸ್ಟ್ಯಾಂಡ್. ಇದು ಪ್ರಾಯಶಃ ಅನೇಕರು ಅಭ್ಯಾಸ ಮಾಡ್ಬೋದು. ಆರಂಭಿಕ ಹಂತದಲ್ಲಿ ಒಂದು 5 ಸೆಕೆಂಡು, ನಂತರ 10 ಸೆಕೆಂಡು, ಹೀಗೆ ಹೋಗ್ತಾ ಸುಮಾರು 30 ಸೆಕೆಂಡುಗಳಷ್ಟು ಕಾಲ ಒಂದು ಕಾಲಿನ ಮೇಲೆ, ಈ ಅಲಗುಮಣೆಯ ಮೇಲೆ ಸಾಧ್ಯವಾದಷ್ಟು ಸ್ಥಿರವಾಗಿ ನಿಲ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕು. ಇದು ಈ ಎರಡೂ ಕೀಲುಗಳ, ಪಾದದ ಕೀಲು ಮತ್ತು ಮಂಡಿಯ ಕೀಲು, ಇವುಗಳ ಪುನಶ್ಚೇತನದಲ್ಲೂ ಸಹ ಬಹಳ ಸಹಕಾರಿ. ನಂತರ ಬಲಪಾದವನ್ನು ಕೆಳಗಡೆ ಇಡಿ ಅಂತೇಳಿ ಇಟ್ ಹೆಲ್ಪ್ಸ್ ಇನ್ ದಿ ರಿಹ್ಯಾಬಿಲಿಟೇಷನ್ ಆಫ್ ದೀಸ್ ಜಾಯಿಂಟ್ಸ್, ಎಸ್ಪೆಷಲಿ ಫಾರ್ ಸ್ಪೋರ್ಟ್ಸ್ ಪರ್ಸನ್ಸ್. ಅವ್ರಿಗೆ ಎರಡು ಕೀಲುಗಳು ಘಾಸಿಗೊಳ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಘಾಸಿಗೊಂಡು ನಂತರ ಅದನ್ನು ಹಂತ ಹಂತವಾಗಿ ರೂಢಿಸ್ಕೊಳ್ಳೋದ್ರಲ್ಲಿ ಇಂತಹ ಒಂದು ಕ್ರಮಗಳು ಬಹಳ ಉಪಯುಕ್ತ. ಎಡಪಾದವನ್ನು ಮೇಲೆ ಕೆತ್ತಿ ಬಲಪಾದ. This is a single leg stand. So learn to stabilize. ಮತ್ತು ನೀವು ಗಮನಿಸಬೇಕಿಲ್ಲಿ ಪಾದದ ಕೀಲು, ಮಂಡಿಯ ಕೀಲನ್ನು ತದೇಕ ಚಿತ್ತದಿಂದ ಗಮನಿಸ್ತಾ ಇರಬೇಕು. ಮತ್ತು ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ವ್ಯವಸ್ಥೆ ತಾನಾಗಿ ಒಂದು ಹದವನ್ನು ಪಡ್ಕೊಳ್ಳುತ್ತೆ. ಏಕಾಏಕಿ ನಿಲ್ಲೋದು ಕಷ್ಟ ಆಗ್ಬೋದು. ಈಗ ಎಡಪಾದವನ್ನು ಸಹ ಕೆಳಗಡೆ ಇಡಿ. ಮತ್ತು ಇದನ್ನು ಮತ್ತಷ್ಟು ಒಂದು ಹಂತ, ಇನ್ನು ಹೆಚ್ಚಿನ ಸವಾಲನ್ನು ನಾವು ನಮ್ಮ ಈ ವ್ಯವಸ್ಥೆಗೆ ಒಡ್ಡಬೇಕಾದ್ರೆ ಬಲಪಾದವನ್ನು ಮೇಲೆ ಕೆತ್ತಿ ಈಗ ಕಣ್ಣುಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ದೆನ್ ಸ್ಲೋಲಿ ಓಪನ್ ಯುವರ್ ಐಸ್. ಬಲಪಾದ ಕೆಳಕ್ಕೆ. ಇದು ಒಂದು
ಆರಂಭಿಕ ಹಂತದಲ್ಲಿ ಒಂದು 5 ಸೆಕೆಂಡು, ನಂತರ 10 ಸೆಕೆಂಡು, 15 ಸೆಕೆಂಡು ಹೀಗೆ ಮಾಡ್ಕೋಬೋದು. ಮತ್ತೊಮ್ಮೆ ಎಡಪಾದವನ್ನು ಮೇಲಕ್ಕೆ ಎತ್ತಬೇಕು. ದೆನ್ ಕ್ಲೋಸ್ ಯುವರ್ ಐಸ್. ಓಪನ್ ಯುವರ್ ಐಸ್. ಕಣ್ಣುಗಳನ್ನು ತೆರೀರಿ. ಎಡಪಾದವನ್ನು ಕೆಳಗಡೆ. ಇದು ಹಂತ ಹಂತವಾಗಿ ನಾವು ಮಾಡಬಹುದಾದಂಥ, ಪ್ರಾಯಶಃ ಇದನ್ನು ಪ್ರತಿಯೊಬ್ಬರು ಮಂಡಿಯ ಕೀಲಿನ ತೊಂದರೆ ಇರ್ತಕ್ಕಂಥವರು ಸಹ ಇದನ್ನು ಕ್ಷೇಮಕರವಾಗಿ ಅಭ್ಯಾಸ ಮಾಡ್ಕೋಬೋದು. ಆದರೆ ಒಂದು ಆಧಾರ, ಒಂದು ಗೋಡೆ ಆಧಾರ ಇಟ್ಕೊಳ್ಳೋದು ಆರಂಭಿಕ ಹಂತದಲ್ಲಿ ಉಪಯುಕ್ತ. ಇದಿಷ್ಟು ತಮಗೆ ಆರಾಮಾಗಿದೆ ಮತ್ತು ಮಾಡತಕ್ಕಂಥ ವಿಶ್ವಾಸ, ಆರಂಭಿಕ ಹಂತದಲ್ಲಿ ಒಂದು ಧೈರ್ಯ ಅಥವಾ ವಿಶ್ವಾಸದ ಕೊರತೆ ಸಹ ಇರುತ್ತೆ, ಬಿದ್ದೋಗ್ಬಿಟ್ರೆ ಏನು ಅಂತ. ಅದಕ್ಕೇ ಒಂದು ಆಧಾರವನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಂತ ಹಂತವಾಗಿ ವಿಶ್ವಾಸವನ್ನು ಮತ್ತು ಆ ಒಂದು ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ವೃದ್ಧಿ ಮಾಡಿಸ್ಕೊಂಡು ಮಿಕ್ಕೆಲ್ಲ ಚಲನೆಗಳನ್ನು ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೋದು.